ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಸಿನಿಮಾದ ಹೆಸರು ಪೆಟ್ರೇಟ್ ಅಂತ. ಈ ಒಂದು ಸಿನಿಮಾ ಮಲಯಾಳಂ ಭಾಷೆಯಿಂದ, ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿ ಮಲ್ಟಿಪಲ್ ಭಾಷೆಗೆ ಡಬ್ಬಿಂಗ್ ಆಗಿರುವ ಈ ಒಂದು ಸಿನಿಮಾ ಸಾಮಾನ್ಯವಾಗಿ ನಾರ್ಮಲ್ ಸಿನಿಮಾವಲ್ಲ. ಇದೊಂದು ಥ್ರಿಲ್ಲರ್, ಹೈ ವೋಲ್ಟೇಜ್ ಆಕ್ಷನ್ ಸೀನ್ಗಳು ಇರುವಂತ ಒಂದು ಸಿನಿಮಾ ಮತ್ತು ಅದರ ಜೊತೆಗೆ ಕ್ರೈಮ್ ಥ್ರಿಲ್ಲಿಂಗ್ ಅಲ್ಲಿ ಕೂಡ ಒಂದು ಬೇರೆ ಲೆವೆಲ್ ಅಲ್ಲಿ ಈ ಸಿನಿಮಾ ನಿಜವಾಗ್ಲೂ ವರ್ಕ್ ಆಗಿದೆ. ಲಿಟ್ರಲಿ ಆ ಒಂದು ಲಾಸ್ಟ್ ನಲ್ಲಿ ಬರುವಂತ ಟ್ವಿಸ್ಟ್ ಇಡೀ ಸಿನಿಮಾ ಕಥೆನೇ ಬದಲಾಯಿಸಿ ಬಿಡ್ತದೆ. ಅಷ್ಟಕ್ಕೂ ಆ ಒಂದು ಸಿನಿಮಾದ ಕತೆ ಹೇಗಿದೆ ಮತ್ತು ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ವರ್ಕ್ ಆಗಿದೆಯಾ ಅಥವಾ ಇಲ್ಲ, ಈ ಸಿನಿಮಾ ನಮಗೆ ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ನೋಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇವತ್ತು ಸಂಪೂರ್ಣವಾಗಿ ಪೆಟ್ರೇಟ್ ಸಿನಿಮಾದ ಬಗ್ಗೆ ರಿವ್ಯೂ ಹಾಗೂ ಬ್ರೇಕ್ ಡೌನ್ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ಸೀಕ್ರೆಟ್ ಆಪರೇಷನ್ ಮಧ್ಯದಲ್ಲಿ. ಹೌದು, ಈ ಒಂದು ಸೀಕ್ರೆಟ್ ಆಪರೇಷನ್ ನಮ್ಮ ದೇಶದ ಮೇಲೆ ಭಾರಿ ಒಂದು ಇಂಪ್ಯಾಕ್ಟ್ ಮಾಡುವಂತ ಮತ್ತು ದೇಶವನ್ನು ಕಾಪಾಡುವಂತ ಒಂದು ಸೀಕ್ರೆಟ್ ಏಜೆಂಟ್ಗಳ ಒಂದು ಆಪರೇಷನ್ ಆಗಿರ್ತದೆ. ಇದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಕಾನ್ಸ್ಪರೆಸಿ ರಿವೀಲ್ ಆಗ್ತಾ ಹೋಗುತ್ತದೆ. ಪ್ರತಿ ಒಂದೊಂದು ಅಂದ್ರೆ ಸರ್ಕಾರ ಆಗ್ಬೋದು, ನಮ್ಮ ದೇಶದ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಸಿನಿಮಾದ ಮೇನ್ ಕತೆ ಆಗುತ್ತದೆ. ಇದನ್ನು ತಡೆಗಟ್ಟಲು ನಮ್ಮ ಹೀರೋ ಟೀಮ್ ಒಂದು ಡೇಂಜರಸ್ ಮಿಷನ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದು ಪ್ರತಿ ಸೀನಲ್ಲಿ ಕೂಡ ಇಂಚಿಂಚು ಬಾಯಿ ತೋರಿಸಿದ್ದಾರೆ. ಅಷ್ಟಕ್ಕೂ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತದೆ. ಹೌದು ಸ್ನೇಹಿತರೆ, ಏಕೆಂದ್ರೆ ಕತೆ ತುಂಬಾ ಎಂಗೇಜಿಂಗ್ ಆಗಿದೆ. ಥ್ರಿಲ್ಲರ್, ಸಸ್ಪೆನ್ಸ್ ಇವೆಲ್ಲ ಎಲಿಮೆಂಟ್ ಕೂಡ ಇದರಲ್ಲಿ ಸಖತ್ತಾಗಿನೇ ಮಿಕ್ಸ್ ಮಾಡಿರುವಂತ ಒಂದು ಸ್ಕ್ರೀನ್ ಪ್ಲೇ, ಆ ವಿಜುವಲ್ಸ್, ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಮತ್ತು ಪಾಲ್ ಪಸೀಸ್ ಮತ್ತು ನಯನತಾರ, ಇನ್ನು ಹಲವಾರು ದೊಡ್ಡ ದೊಡ್ಡ ಸ್ಟಾರ್ಗಳಿರುವಂತ ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗಿದೆ. ಈ ಒಂದು ಸಿನಿಮಾ ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾದ ಕಾರಣ ಆಕ್ಷನ್ ಸಿನಿಮಾ ಮತ್ತು ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಮಾತ್ರ ಈ ಸಿನಿಮಾ ಸಖತ್ತಾಗಿನೇ ಇಷ್ಟ ಆಗುತ್ತದೆ. ಸೊ ಹಾಗೆ ಸಿನಿಮಾದ ಸ್ಕ್ರೀನ್ ಪ್ರೆಸೆನ್ಸ್ ಆಗೋದು ಮತ್ತು ಹೀರೋಗಳ ಪಾತ್ರಗಳ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಕತೆ ಸ್ಲೋ ಆಗಿನೇ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮೇನ್ ಸಿನಿಮಾದ ಕತೆ ಏನು, ಅದನ್ನು ಹೇಗೆ ಹೇಳಬೇಕು ಅನ್ನೋದು ಸಿನಿಮಾ ಟೀಮ್ ಅವರು, ಡೈರೆಕ್ಟರ್ ಅವರು ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಪಾತ್ರಗಳು ಫಸ್ಟ್ ಹಾಫ್ ಅಲ್ಲಿ ಅಂದ್ರೆ ಇಂಟ್ರೊಡಕ್ಷನ್ ಆಗುತ್ತವೆ. ಸೆಕೆಂಡ್ ಹಾಫ್ ಅಲ್ಲಿ ಅವರ ರಿಯಲ್ ಕತೆ ಏನು, ಅದನ್ನ ಅವರು ಏನ್ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ಗಳ ಜೊತೆಗೆ ಥ್ರಿಲ್ಲಿಂಗ್, ಕ್ರೈಮ್ ಎಲ್ಲವೂ ಕೂಡ ನಿಮಗೆ ನೀಡ್ತಾ ಹೋಗುತ್ತಾರೆ. ಅದರ ಜೊತೆಗೆ ಸಖತ್ತಾಗಿರುವಂತ ಪರ್ಫಾರ್ಮೆನ್ಸ್ ಬಗ್ಗೆ ಅಂದ್ರೆ ಮಮ್ಮೂಟಿ, ಮೋಹನ್ ಲಾಲ್ ಅವರ ಎಂಟ್ರಿ ಬಂದಾಗ ಅಲ್ಲಿ ಬರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ವಿಜುವಲ್ಸ್ ನಿಮ್ಮಲ್ಲಿ ಗೂಬ್ಸ್ ಬಂಪ್ಸ್ ಕೊಡ್ತವೆ. ಅವು ಕೂಡ ಬೇರೆ ಲೆವೆಲ್ ಅಲ್ಲಿ ವರ್ಕ್ ಕೂಡ ಆಗಿವೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಸಿನಿಮಾ ಸಖತ್ತಾಗಿದೆ. ಒಂದು ಕ್ರೈಮ್ ಇದೆ ಮತ್ತು ಒಂದು ಒಳ್ಳೆ ಸಸ್ಪೆನ್ಸ್, ಥ್ರಿಲ್ಲರ್ ಇವೆಲ್ಲವೂ ಕೂಡ ಮಿಕ್ಸ್ ಆಗಿರುವ ಒಂದು ಆಪರೇಷನ್ ಬೇಸ್ ಆಕ್ಷನ್ ಸಿನಿಮಾ ಇದು ಆಗಿದೆ. ಸೊ ಈ ಸಿನಿಮಾ ಜಿ5 ಎಂಬ ಒಂದು OTT ಪ್ಲಾಟ್ಫಾರ್ಮ್ ಮೇಲೆ ನಿಮಗೆ ನಮ್ಮ ಕನ್ನಡ ಭಾಷೆಯಲ್ಲಿನೇ ನಿಮಗೆ ಈ ಒಂದು ಸಿನಿಮಾ ನೋಡಕ್ಕೆ ಸಿಗುತ್ತದೆ. ಸೊ ಚೆನ್ನಾಗಿದೆ, ಒನ್ ಟೈಮ್ ವಾಚಬಲ್ ಸಿನಿಮಾ ಸುಮಾರು 3 ಗಂಟೆವರೆಗೂ ಡ್ಯೂರೇಷನ್ ಇದೆ. ಒಂದು ಒಳ್ಳೆ ನಿಮಗೆ ಫುಲ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜಿಂಗ್ ಸಿನಿಮಾ ಅಂತ ಹೇಳಬಹುದು. ಸೊ ಇದು ಆಗಿತ್ತು ಪೆಟ್ರೇಟ್ ಸಿನಿಮಾದ ಒಂದು ಸಣ್ಣ ಸಿಂಪಲ್ ರಿವ್ಯೂ ವಿಡಿಯೋ. ಕತೆ ಇಷ್ಟವಾಗಿದ್ರೆ, ನಾವು ಮಾಡುವಂತ ರಿವ್ಯೂ ನಿಮಗೇನಾದರೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಶನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಆಗಲಿ, ಈ ರಿವ್ಯೂ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಬೇರೆ ಒಂದು ಕಂಟೆಂಟ್ ದೊಂದಿಗೆ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.